ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಇದನ್ನೆಲ್ಲ ನೋಡ್ಬೇಕು ಅಂತಾನೆ ಆ ಭಗವಂತ ನನ್ನನ್ನ ಇನ್ನೂ ಉಳಿಸಿದಾನ. ಅಮ್ಮ, ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲಮ್ಮ. ಈ ಮಡ್ಕೆಲಿರೋ ಆಸ್ತಿ ನಂದಲ್ಲಮ್ಮ. ನನ್ನ ಹೆಸರಲ್ಲಿ ಸೂರ್ಯ ಪಿಂಡ ಆಡ್ತಾ ಇದ್ದಾನಲ್ಲಮ್ಮ. ಇದನ್ನೆಲ್ಲ ನಾನು ಹೇಗ್ ಸಹಿಸ್ಕೊಳ್ಳೋದು? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಈಗೇನು ಮಾತಾಡ್ಬೇಡ. ಇಲ್ಲಮ್ಮ, ಇಲ್ಲ, ಇದನ್ನೆಲ್ಲ ಸಹಿಸಕ್ ಆಗ್ತಿಲ್ಲ. ನನ್ ಮಾತ್ ಕೇಳ್ತೀಯಾ ಸ್ವಲ್ಪ? ಏನ್ ಮಾಡ್ತಾ ಇದೀಯ ನೀನು? ಏನೇ ಮಾಡ್ತಿದ್ಯಾ ನೀನು? ನಿಮ್ಗೆಲ್ಲ ಒಂಚೂರು ಪರಿಜ್ಞಾನನೇ ಇಲ್ವಾ? ಬದುಕಿರೋಳ್ಗೆ ಪಿಂಡ ಇಡ್ತಾ ಇದ್ದೀರಲ್ಲ. ನಾನು ಎಷ್ಟೇ ಹೇಳಿದ್ರು ಯಾರು ನನ್ನ ನಂಬ್ತಾ ಇಲ್ಲ? ಈ ಆಸ್ತಿ ನಂದಲ್ಲ. ನಿಂದ್ಯಾಕೋ ತುಂಬಾ ಅತಿ ಆಗ್ತಿದೆ. ಮರ್ಯಾದೆಯಿಂದ ಕೊಟ್ಬಿಡು. ಇಲ್ಲ ಸೂರ್ಯ, ನಾನ್ ಬದುಕಿರೋವರೆಗೂ ಈ ಕಾರ್ಯ ಮಾಡಕ್ಕೆ ಬಿಡಲ್ಲ. ಏಯ್, ನಿನಗೇನು ಹುಚ್ಚಿಡ್ದಿದ್ಯಾ? ಒಳ್ಳೆ ಮಾತಲ್ಲಿ ಅಸ್ತಿನ ನಮ್ ಕೈ ಕೊಡ್ಲಿಲ್ಲ ಅಂದ್ರೆ ಮುಂದೆ ನಡೆಯೋದೇ ಬೇರೆ. ಅಪ್ಪ, ದಯವಿಟ್ಟು ಅರ್ಥ ಮಾಡ್ಕೋ. ಅಪ್ಪ ಅಂತಪ್ಪ, ಮುಚ್ಚೆ ಬಾಯಿ. ಸೂರ್ಯವಂಶ, 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 ಸೂರ್ಯವಂಶ. ಏಯ್, ನಾನ್ ಯಾವ ಸೀಮೆ ಅಪ್ಪನೇ ನಿನ್ಗೆ? ನಿನ್ ಕೈಯಲ್ಲಿರೋ ಮಡಕೆಯಲ್ಲಿ ಆಸ್ತಿ ಆಗಿದ್ದಾಳಲ್ಲ, ಅವಳು ನನ್ನ ಮಗಳು, ನನ್ನ ಮುದ್ದು, ನನ್ನ ಬಂಗಾರ. ಏಯ್, ಬಿಡಿಗಾಸ್ ಕಾಸೆ ಪಟ್ಟು ಇಲ್ದೇ ಇರೋ ಸಂಬಂಧ ಹೇಳ್ಕೊಂಡು ಬಂದು ಬದುಕ್ತಿದ್ಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಮರ್ಯಾದೆಯಿಂದ ಆಸ್ತಿನ ನನಗೆ ಕೊಟ್ರೆ ಸರಿ, ಇಲ್ದೆ ಹೋದ್ರೆ ನಾನು ಮನುಷ್ಯನಾಗಿರೋದಿಲ್ಲ. ನೀವ್ ಏನ್ ಹೇಳಿದ್ರು ಅಷ್ಟೇಪಾ. ನೀವೆಲ್ರೂ ತಪ್ಪು ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಸೂರ್ಯ ಸಹಿಸ್ಕೋಬಹುದು, ನಮ್ಮ ಅತ್ತೆ ಸಹಿಸ್ಕೋಬಹುದು, ನನ್ನ ಹೆತ್ತಪ್ಪ ಅಮ್ಮ ಸಹಿಸ್ಕೋಬಹುದು, ಆದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇದು ನಾನಲ್ಲ, ನಾನಲ್ಲ, ನಾನಲ್ಲ.